ನಮಸ್ಕಾರ. ಗುರುಬಲ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ವೃಷಭ ರಾಶಿಯಿಂದ ಗುರುವಿನ ಸಂಚಾರ ಆಗ್ತಿದೆ. ಮೇ 1, 2024ರಿಂದ 14 ಮೇ 2025ರವರೆಗೂ ಕೂಡ ಗುರುವಿನ ಸಂಚಾರ ವೃಷಭ ರಾಶಿಯಲ್ಲಾಗುತ್ತೆ 1 ವರ್ಷಗಳ ಕಾಲ. ಈ 1 ವರ್ಷಗಳ ಕಾಲದಲ್ಲಿ ಗುರುವಿನ 3 ನಕ್ಷತ್ರದ ಮೇಲೆ ಸಂಚಾರ ಇರುತ್ತೆ. ಒಂದು ಕೃತಿಕಾ ನಕ್ಷತ್ರ, ಇನ್ನೊಂದು ರೋಹಿಣಿ ನಕ್ಷತ್ರ, ಮತ್ತೆ ಮೃಗಶಿರ ನಕ್ಷತ್ರದ ಮೇಲೆ ಸಂಚಾರ ಆಗ್ತಾನೆ. ಈ ನಕ್ಷತ್ರ ಸಂಚಾರದಿಂದ ಮಿಥುನ ರಾಶಿ, ಮಿಥುನ ಲಗ್ನದವರಿಗೆ ಯಾವ ರೀತಿಯ ಫಲಾಫಲಗಳನ್ನ ನಾವು ನೋಡ್ಬೋದು. ನೋಡಿ, ಈ ಬರುವಂತಹ ವರ್ಷದಲ್ಲಿ ಮಿಥುನ ರಾಶಿ, ಮಿಥುನ ಲಗ್ನದವರಿಗೆ ಗುರುವಿನ ಬಲ ಕ್ಷೀಣಿಸ್ತಾ ಇದೆ. ಹಾಗೆ ಗುರುವಿನಿಂದ ಮಿಶ್ರ ಫಲವನ್ನ ನೋಡ್ಬೋದು. ಮೊದಲ 4 ತಿಂಗಳ ಕಾಲ ಗುರುವಿನ ಸಂಚಾರ ಕೃತಿಕಾ ನಕ್ಷತ್ರದ ಮೇಲೆ ಇರುತ್ತೆ. ಈ 4 ತಿಂಗಳಿಂದ ಮತ್ತೆ ಮುಂದೆ 5 ತಿಂಗಳ ಕಾಲದಲ್ಲಿ ಗುರು ರೋಹಿಣಿ ನಕ್ಷತ್ರದ ಮೇಲೆ ಸಂಚಾರ ಆಗ್ತದೆ. ಇಲ್ಲೂ ಸ್ವಲ್ಪ ಮಿಶ್ರ ಫಲವನ್ನು ನೋಡ್ಬೋದು. ಅದಾದ ನಂತರ ಕೊನೆಯ 3 ತಿಂಗಳ ಕಾಲ ಉತ್ತಮವಾದಂತಹ ಫಲಗಳನ್ನ ನಾವಿಲ್ಲಿ ಮಿಥುನ ರಾಶಿ, ಮಿಥುನ ಲಗ್ನದವರಿಗೆ ನೋಡುವಂಥದ್ದಿದೆ. ನೋಡಿ, ಗುರು ಸಂಚಾರ ಆಗ್ತಿರೋದು ವ್ಯಯಸ್ಥಾನದಿಂದ. ಮತ್ತೆ ಗುರುವಿನ ದೃಷ್ಟಿ ನಿಮ್ಮ ಒಂದು ಕುಟುಂಬ ಸ್ಥಾನದ ಮೇಲಿದೆ, ಮತ್ತೆ ನಿಮ್ಮ ಒಂದು ಷಷ್ಠ ಸ್ಥಾನದ ಮೇಲಿದೆ. ಇದರ ಜೊತೆಗೆ ನಿಮ್ಮ ಒಂದು ಅಷ್ಟಮ ಸ್ಥಾನದ ಮೇಲೂ ಕೂಡ ಗುರುವಿನ ದೃಷ್ಟಿ ಇದೆ. ಗುರುವಿನ ದೃಷ್ಟಿ ಎಲ್ಲೆಲ್ಲಿರುತ್ತೋ ಆ ಸಂಬಂಧಪಟ್ಟಂತಹ ಫಲಗಳೆಲ್ಲ ವೃದ್ಧಿ ಆಗ್ತಾ ಹೋಗುತ್ತೆ. ಗುರು ನಿಂತಿದ್ದು ವ್ಯಯಸ್ಥಾನದಲ್ಲಿ, ಅವನ ದೃಷ್ಟಿ ಇರೋದು ನಿಮ್ಮ ಭೂಮಿ, ಸುಖ ಸೌಕರ್ಯಗಳ ಮೇಲೆ. ಆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಕೆಲವೊಂದು ಅನುಕೂಲಗಳನ್ನು ಕೊಡಬಹುದು. ಗುರುವಿನ ದೃಷ್ಟಿ ನಿಮ್ಮ ಒಂದು ಷಷ್ಠ ಸ್ಥಾನದ ಮೇಲಿದೆ, ನಿಮಗೆ ಪೈಪೋಟಿ, ಕಾಂಪಿಟೇಷನ್ನು, ಆ ನಿಟ್ಟಿನಲ್ಲಿ ಅನುಕೂಲವನ್ನು ಕೊಡಬಹುದು. ಗುರು ಅಷ್ಟಮ ಸ್ಥಾನದಲ್ಲಿ ನಿಮ್ಮ ಆಯುಷ್ಯದಲ್ಲಿ ವೃದ್ಧಿಯನ್ನು ಮಾಡ್ತಾನೆ, ಆದರೆ ಅಡೆತಡೆಗಳ ನಂತರ ಮಾಡುವಂಥದ್ದಾಗಿರ್ಬೋದು. ಸೊ ಹಾಗಾಗಿ ಒಟ್ಟಾರೆ ಈ ಬರುವಂತಹ ವರ್ಷದಲ್ಲಿ ಗುರುವಿನ ಬಲ ಮಿಥುನ ರಾಶಿ, ಮಿಥುನ ಲಗ್ನದವರಿಗೆ ಮಿಶ್ರ ಫಲವನ್ನ ನೋಡ್ಬೋದು. ಮೊದಲ 4 ತಿಂಗಳ ಕಾಲ ಗುರು ನೋಡಿ ಕೃತಿಕಾ ನಕ್ಷತ್ರದ ಮೇಲೆ ಸಂಚಾರ. ಕೃತಿಕಾ ನಕ್ಷತ್ರದ ಮೇಲೆ ಸಂಚಾರ ಆಗಿರೋದ್ರಿಂದ ನೋಡಿ, ಮಿಥುನ ರಾಶಿ, ಮಿಥುನ ಲಗ್ನವರಿಗೆ ವಿಪರೀತ ಓಡಾಟಗಳಾಗಿರುತ್ತೆ, ದೂರದ ಪ್ರಯಾಣಗಳಾಗಿರುತ್ತೆ, ಹೊಸ ಹೊಸ ಯೋಜನೆಗಳನ್ನ ಮಾಡುವಂಥದ್ದಾಗಿರುತ್ತೆ. ನಿಮ್ಮ ಸಂಬಂಧಗಳಾಗಿರ್ಬೋದು, ನಿಮ್ಮ ಪ್ಲಾನಿಂಗ್ ಆಗಿರ್ಬೋದು, ನಿಮ್ಮ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಈ ನಿಟ್ಟಿನಲ್ಲಿ ನಿಮ್ಮ ಒಂದು ಪ್ರಯತ್ನಗಳಿರುತ್ತೆ. ಜೊತೆಗೆ ನಿಮ್ಮ ಒಂದು ಭೂಮಿಯ ಮೇಲೆ ಹೂಡಿಕೆ ಆಗಿರ್ಬೋದು, ಭೂಮಿಯ ಕ್ರಯ ವಿಕ್ರಯ ಮಾಡುವಂಥದ್ದಾಗಿರ್ಬೋದು, ಮತ್ತೆ ಸರ್ಕಾರದ ಜೊತೆಗಾಗಿರ್ಬೋದು, ಪ್ರೈವೇಟ್ ಆಗಿರ್ಬೋದು, ಕಾಂಟ್ರಾಕ್ಟ್ಸ್ ಗಳನ್ನ ಮಾಡಿಕೊಂಡು ಕೆಲಸ ಕಾರ್ಯಗಳನ್ನ ಮಾಡುವಂಥದ್ದಾಗಿರುತ್ತೆ. ಮತ್ತೆ ಆದಾಯದ ಮಾರ್ಗಗಳನ್ನ ವೃದ್ಧಿ ಮಾಡ್ಕೊಳ್ಳಕ್ಕೆ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡಬೇಕಾಗತ್ತೆ. ಜೊತೆಗೆ ಹೆಚ್ಚಿನ ಪೈಪೋಟಿ, ವೈರತ್ವ, ಮನಸ್ತಾಪಗಳು, ಸಾಲಗಳು ಕೂಡ ವೃದ್ಧಿ ಮಾಡ್ಕೋಬೇಕಾಗತ್ತೆ. ಹೊಸ ಸಾಲದ ಹೊರೆಯನ್ನು ಕೂಡ ಹೊರಬೇಕಾದಂತಹ ಅನಿವಾರ್ಯತೆ ಮಿಥುನ ರಾಶಿ, ಮಿಥುನ ಲಗ್ನದವರಿಗಿರುತ್ತೆ. ಸೊ ಕೃತಿಕಾ ನಕ್ಷತ್ರದಲ್ಲಿ ಸಂಚಾರ ಮಾಡುವಾಗ ಸೂರ್ಯ ನಕ್ಷತ್ರದ ಮೇಲೆ ಸಂಚಾರ ಆಗ್ತಾನೆ. ಮುಖ್ಯವಾಗಿ ನಿಮ್ಮ ಒಂದು ಸಂಬಂಧಗಳಾಗಿರ್ಬೋದು, ಅದರ ಮೇಲೆ ಹೆಚ್ಚಿನ ಗಮನವನ್ನ ಕೊಡಬೇಕಾಗತ್ತೆ. ನಿಮ್ಮ ಓಡಾಟದ ಮೇಲೆ ಗಮನವನ್ನ ಕೊಡಬೇಕಾಗತ್ತೆ. ಈ ನಕ್ಷತ್ರದಲ್ಲಿ ಸಂಚಾರ ಆಗುವಾಗ ಮೊದಲ 4 ತಿಂಗಳ ಕಾಲದಲ್ಲಿ ಪ್ರಯಾಣಗಳು ತುಂಬಾ ಚೆನ್ನಾಗಿರುತ್ತೆ. ಯಾರಿಗೆ ತುಂಬಾ ಉತ್ತಮವಾಗಿರುತ್ತೆ, ಯಾರು ರಿಸರ್ಚ್ ಫೀಲ್ಡ್ ಅಲ್ಲಿ ಇದ್ದಾರೋ, ಯಾರು ಮ್ಯಾನುಫ್ಯಾಕ್ಚರಿಂಗ್ ಫೀಲ್ಡ್ ಅಲ್ಲಿ ಇದ್ದಾರೋ, ಯಾರು ಕೆಲಸ ಕಾರ್ಯಗಳನ್ನ ತಗೊಂಡು ಬೇರೆಯವರ ಹೆಸರಿಂದ ತಗೊಂಡು ತಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ತಾರೋ ಅಂಥವರಿಗೆ ತುಂಬಾ ಅನುಕೂಲಗಳಾಗುವಂತಹ ಯೋಗಗಳಿದೆ. ಮತ್ತೆ ದೂರದ ಪ್ರಯಾಣಗಳಾಗುವಂಥದ್ದು, ಗಣ್ಯ ವ್ಯಕ್ತಿಗಳ ಭೇಟಿ, ಸರ್ಕಾರದಲ್ಲಾಗಿರ್ಬೋದು, ಮತ್ತೆ ಧರ್ಮ ಸಂಸ್ಥೆಗಳಾಗಿರ್ಬೋದು, ಮಠಾಧೀಶರುಗಳಾಗಿರ್ಬೋದು, ಮತ್ತೆ ನಿಮಗೆ ಗುರುವಿನ ತರ ಇರುವಂತಹ ವ್ಯಕ್ತಿಗಳ ಒಂದು ಪರಿಚಯ ಆಗುವಂಥದ್ದಾಗಿರ್ಬೋದು, ಅವರ ಮೇಲೆ ಅವರಿಂದ ಅವರ ಸಹಾಯಕ್ಕಾಗಿ ನಿಮ್ಮ ಖರ್ಚು ವೆಚ್ಚಗಳನ್ನ ಮಾಡುವಂಥದ್ದಾಗಿರ್ಬೋದು, ಹೂಡಿಕೆ, ಪಾರ್ಟ್ನರ್ಶಿಪ್ ವ್ಯವಹಾರಗಳ ಮೇಲೆ ಹೆಚ್ಚಿನ ಒಂದು ಒತ್ತಡ ಇರುತ್ತೆ. ಗುರು ನಿಮಗೆ ಸಪ್ತಮಾಧಿಪತಿ ಮತ್ತೆ ದಶಮಾಧಿಪತಿ. ಇಂಥ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆಗೆ ವ್ಯವಹಾರಗಳು, ಒಪ್ಪಂದಗಳು, ಅವರ ಸಹಕಾರ, ರಾಜಕೀಯ ವ್ಯಕ್ತಿಗಳ ಜೊತೆಗೆ ಓಡಾಟಗಳು, ನ್ಯಾಯಾಧೀಶರುಗಳ ಜೊತೆ ಓಡಾಟಗಳು, ಇದೆಲ್ಲ ಕೂಡ ಇರುತ್ತೆ. ಇದರ ಜೊತೆಗೆ ಇನ್ನೊಂದು ಮುಖ್ಯವಾಗಿ ಗಮನಿಸಬೇಕಾಗಿದ್ದೇನೆಂದ್ರೆ ಕೋರ್ಟ್ ಕಚೇರಿ ಡಿಸ್ಪ್ಯೂಟ್ಸ್ ಆಗಿರ್ಬೋದು, ಓಡಾಟಗಳೆಲ್ಲ ಕೂಡ ಇರುತ್ತೆ. ಹಾಗಾಗಿ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಒಂದು ತಜ್ಞರ ಸಲಹೆ, ಪೊಲೀಸ್ ಕ್ಲಿಯರೆನ್ಸ್ ಆಗಿರ್ಬೋದು, ಮತ್ತೆ ಲಾಯರ್ದ ಕನ್ಸಲ್ಟೇಷನ್, ಇವೆಲ್ಲ ಮಾಡಬೇಕಾದಂತಹ ಅನಿವಾರ್ಯತೆ ಕೂಡ ಇರುತ್ತೆ. ಜೊತೆಗೆ ಗುರು ನಿಮಗೆ ವ್ಯಯಸ್ಥಾನದಲ್ಲಿದ್ದಾಗ ಶುಭ ಕಾರ್ಯಗಳ ಮೇಲೆ ಖರ್ಚುಗಳು. ನೋಡಿ, ಯಾವಾಗ ರೋಹಿಣಿ ನಕ್ಷತ್ರದ ಮೇಲೆ ಸಂಚಾರ ಮಾಡ್ತಾನೆ 4 ತಿಂಗಳ ನಂತರ, ಅದು 5 ಕಾಲ ತಿಂಗಳ ನಂತರ ಸಂಚಾರ ಆಗುತ್ತೆ. ಗುರು ನಿಮ್ಮ ಒಂದು ಹಣಕಾಸಿನ ವಿಚಾರದಲ್ಲಿ ವಿಪರೀತ ಖರ್ಚುಗಳನ್ನ ಮಾಡ್ತಾನೆ. ಇನ್ವೆಸ್ಟ್ಮೆಂಟ್ ತುಂಬಾ ಬೇಕಾಗತ್ತೆ. ಪ್ರತಿ ಕ್ಷಣಕ್ಕೂ ಕೂಡ ನಿಮಗೆ ಹಣಕಾಸಿನ ಅನುಕೂಲಗಳಾಗತ್ತೆ. ಲೋನ್ಸ್ ಆಗಿರ್ಬೋದು, ಕೈಗಡ ಆಗಿರ್ಬೋದು, ಸಾಲಗಳಾಗಿರ್ಬೋದು, ಇದನ್ನ ತಗೊಳ್ಳುವಂತ ಅನಿವಾರ್ಯತೆ ಇರುತ್ತೆ. ಖರ್ಚುಗಳು ಎದಕ್ಕಾಗ್ಬೋದು? ಶುಭ ಕಾರ್ಯಗಳಲ್ಲಾಗಿರ್ಬೋದು, ವ್ಯಾಪಾರ ವ್ಯವಹಾರಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡೋದಾಗಿರ್ಬೋದು, ನಿಮ್ಮ ವೈಯಕ್ತಿಕವಾದಂತ ಹೆಸರು, ಕೀರ್ತಿ, ಗೌರವವನ್ನ ಉಳಿಸಿದುಕೊಳ್ಳೋದಕ್ಕೆ ನಿಮ್ಮ ಒಂದು ಖರ್ಚುಗಳಾಗತ್ತೆ.
ಎಷ್ಟೇ ಕೋಟಿಗಟ್ಟಲೆ ದುಡ್ಡು ಬಂದರೂ ಕೂಡ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅಷ್ಟೊಂದು ಸೇವಿಂಗ್ಸ್ ಮಾಡಕ್ಕಾಗಲ್ಲ. ಮತ್ತೆ ಹೂಡಿಕೆ ಮಾಡಬೇಕಾಗತ್ತೆ. ವ್ಯಾಪಾರದಲ್ಲಿ ಹೂಡಿಕೆ ಮಾಡುವಂತಹ ಅನಿವಾರ್ಯತೆ ಮತ್ತೆ ಅನುಕೂಲಗಳು ಕೂಡ ಇದೆ. ಅದು ಒಂದು ರೀತಿಯಲ್ಲಿ ಮುಂದೆ ಬರುವಂತಹ ಸಮಯದಲ್ಲಿ ನಿಮ್ಗೆ ಅನುಕೂಲಗಳಾಗತ್ತೆ. ಬಟ್ ಹಣಕಾಸಿನ ವಿಚಾರದಲ್ಲಿ ಪದೇ ಪದೇ ಅವಶ್ಯಕತೆಗಳಂತೂ ಇದ್ದಿದ್ದೇ ನಿಮಗೆ. ಹಾಗಾಗಿ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಸುಮಾರಷ್ಟು ಕ್ಯಾಲ್ಕುಲೇಟಿವ್ ಆಗಿರ್ಬೇಕು ಮಧ್ಯದ 5 ತಿಂಗಳ ಕಾಲ. ಇಲ್ಲ ಅಂದ್ರೆ ನಿಮಗೆ ಹಣಕ್ಕೂ ಕೂಡ ಕೈ ಚಾಚಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಬರುವಂತಹ ಸಾಧ್ಯತೆಗಳಿರುತ್ತೆ. ಆ ನಿಟ್ಟಿನಲ್ಲಿ ನಿಮ್ಮ ಗಮನ ಇರಬೇಕು. ಜೊತೆಗೆ ಗುರು ರೋಹಿಣಿ ನಕ್ಷತ್ರದಲ್ಲಿದ್ದಾಗ ತುಂಬಾನೇ ಕಾನ್ಫಿಡೆಂಟ್ ಆಗಿರ್ತೀರಾ. ಪದೇ ಪದೇ ಎಲ್ಲದಕ್ಕೂ ಕೂಡ ಮುಂದೆ ಹೋಗಿ ನಿಮ್ಮ ಒಂದು ಜವಾಬ್ದಾರಿ ತಗೊಳ್ಳುವಂತದ್ದಾಗಿರ್ಬೋದು. ಮಧ್ಯಸ್ಥಿಕೆ ಬೇರೆ ಕಲಹಗಳಿದ್ದು ಬೇರೆ ಕಿರಿಕಿರಿಗಳಿದ್ರೆ ಅದನ್ನ ನೀವೇ ಮುಂದೆ ಹೋಗಿ ಜವಾಬ್ದಾರಿ ತಗೊಂಡು ನೀವೇ ಅದಕ್ಕೆ ಪಾಲುದಾರಿಕೆಯ ತರ ತಗೊಂಡು ನೀವೇ ಜವಾಬ್ದಾರಿ ಹೊತ್ತು ಅದಕ್ಕೆ ದುಡ್ಡು ಕಾಸು ಕಟ್ಟೋದಾಗಿರ್ಬೋದು. ಇವೆಲ್ಲ ಬೇಡದೇ ಇರುವಂತಹ ವಿಷಯಗಳಲ್ಲಿ ನಿಮ್ಮ ಒಂದು ಇನ್ವಾಲ್ವ್‌ಮೆಂಟ್ ಇರುವಂತಹ ಸಾಧ್ಯತೆಗಳಿರುತ್ತೆ. ಮತ್ತೆ ಬೇರೆಯವರ ವಿಚಾರದಲ್ಲಿ ತುಂಬಾ ಕೇರ್‌ಫುಲ್ ಆಗಿರ್ಬೇಕು. ಶ್ಯೂರಿಟಿ ಆಗಿರ್ಬೋದು, ಮತ್ತೆ ಯಾವುದೇ ರೀತಿಯ ಒಪ್ಪಂದಗಳಾಗಿರುವಂತದ್ದು ಅದು ತುಂಬಾ ಕೇರ್‌ಫುಲ್ ಆಗಿ ಮಾಡ್ಕೋಬೇಕು. ಯಾವುದೇ ಆತುರಕ್ಕೆ ಮತ್ತೆ ಉದ್ವೇಗಕ್ಕೆ ಒಳಗಾಗದೇನೆ ನೀವು ಕೆಲಸ ಕಾರ್ಯಗಳನ್ನ ನಿರ್ಧಾರ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಈ ನಿಟ್ಟಿನಲ್ಲಿ ನಿಮ್ಮ ಗಮನವನ್ನ ಇರಬೇಕು. ಜೊತೆಗೆ ನೋಡಿ, ಗುರು ನಿಮಗೆ ಯಾವಾಗ ಮಂಗಳನ ನಕ್ಷತ್ರದ ಮೇಲೆ, ಮೃಗಶಿರ ನಕ್ಷತ್ರದ ಮೇಲೆ ಸಂಚಾರ ಮಾಡುವಾಗ ನಿಮಗೆ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಪ್ರಗತಿ, ನಿಂತ ದುಡ್ಡು ಕಾಸು ಆಗಿರ್ಬೋದು, ಸರ್ಕಾರದಿಂದ ಬರಬೇಕಾದಂತಹ ಅನುಕೂಲಗಳಾಗಿರ್ಬೋದು, ಪ್ಲಸ್ ನಿಮಗೆ ನಿಮ್ಮ ಒಂದು ಸ್ಟ್ರಕ್ ಆಗಿರೋ ಅಮೌಂಟ್ ದೊಡ್ಡ ಮಟ್ಟದ ದುಡ್ಡು ಕಾಸು ನೋಡುವಂತಹ ಯೋಗಗಳಿದೆ. ಮಿತ್ರರಿಂದ ಸಹಕಾರಗಳು ಕೂಡ ಸಿಗುತ್ತೆ. ಕೆಲವೊಂದು ಡಿಸ್ಪ್ಯೂಟೆಡ್ ವಿಚಾರಗಳು ಕೂಡ ಬಗೆಹರಿಯುವಂತಹ ನಿಟ್ಟಿನಲ್ಲಿರುತ್ತೆ. ಆದರೆ ಸ್ವಲ್ಪ ಮಟ್ಟಿಗೆ ಕೈಯಿಂದ ಋಣ ಹೋಗುವಂಥದ್ದು, ಬಡ್ಡಿ ಹೋಗುವಂಥದ್ದಾಗಿರ್ಬೋದು, ಸಾಲದ ಸಲುವಾಗಿ ಬರೀ ಅಸಲಕ್ಕಿಂತ ನಿಮ್ಮ ಬಡ್ಡಿಯನ್ನೇ ತೀರಿಸುವಂಥದ್ದಾಗಿರ್ಬೋದು. ಈ ವಿಚಾರದಲ್ಲಿ ಖರ್ಚುಗಳನ್ನು ಕೂಡ ವಿಪರೀತ ಖರ್ಚುಗಳನ್ನ ನೋಡುವಂಥದ್ದಿರುತ್ತೆ. ವೃತ್ತಿಯಲ್ಲಿ ನಿಮಗೆ ಅನುಕೂಲಗಳಾಗುವಂಥದ್ದಿದೆ ಈ ಬರುವಂತಹ ವರ್ಷದಲ್ಲಿ. ಗುರು ನೋಡಿ ನಿಮಗೆ ಪ್ರಾಪರ್ಟಿ, ಮನೆ ಮತ್ತೆ ವಾಹನಗಳು ಇದರಿಂದ 100% ಅನುಕೂಲವನ್ನ ಮಾಡಿಕೊಡ್ತಾನೆ. ಅದರ ಮೇಲೆ ಹೆಚ್ಚಿನ ಹೂಡಿಕೆಯನ್ನ ಮಾಡಿಕೊಳ್ಳುವಂತಹ ಅನುಕೂಲಗಳಿರುತ್ತೆ. ಆದಷ್ಟು ನಿಮಗೆ ಮರು ಪ್ಲಾಟ್ ಆಗಿರ್ಬೋದು, ಇಲ್ಲಾಂದ್ರೆ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಆಗಿರ್ಬೋದು, ರೀಸೇಲ್ ಪ್ಲಾಟ್ಸ್ ಆಗಿರ್ಬೋದು, ಮನೆಗಳಾಗಿರ್ಬೋದು, ಇಂಥದ್ರಿಂದ ಸುಮಾರಷ್ಟು ಅನುಕೂಲಗಳನ್ನ ಕೊಡುವಂತಹ ಯೋಗಗಳಿದೆ. ಆದರೆ ಒಂದು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ವೈಯಕ್ತಿಕವಾಗಿ ಸುಮಾರಷ್ಟು ವಿಚಾರಗಳಲ್ಲಿ ಅಂದುಕೊಂಡಂಗೆ ಸಕ್ಸಸ್ ಸಿಗದೇ ಇರುವಂತಹ ಸಾಧ್ಯತೆ ಇರುತ್ತೆ. ಸೋಲುಗಳು ಕೂಡ ಬರುವಂತಹ ಸಾಧ್ಯತೆ ಇರುತ್ತೆ. ಕುಟುಂಬದಲ್ಲಿ ಗುರು ಹಿರಿಯರಿಗೆ, ತಂದೆ ತಾಯಿಗಳಿಗೆ ಆರೋಗ್ಯದಲ್ಲಿ ಏರುಪೇರುಗಳನ್ನ ನೋಡುವಂಥದ್ದಿರುತ್ತೆ. ಸಣ್ಣ ಪುಟ್ಟ ಸರ್ಜರಿಗಳಾಗಿರ್ಬೋದು, ಹಿರಿಯರಿಗೆ ಗಂಡಾಂತರಗಳನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ ಮಿಥುನ ರಾಶಿ, ಮಿಥುನ ಲಗ್ನದವರು. ಜೊತೆಗೆ ಪೈಪೋಟಿ, ಕಾಂಪಿಟೇಷನ್ ಮತ್ತೆ ಸೀಕ್ರೆಟ್ ಎನಿಮಿಗಳಿರ್ತಾರೆ ಈ ಬರುವಂತಹ ವರ್ಷದಲ್ಲಿ. ಆ ಸೀಕ್ರೆಟ್ ಎನಿಮಿಯನ್ನ ಟ್ಯಾಕಲ್ ಮಾಡುವಂಥದ್ದು ತುಂಬಾ ಅವಶ್ಯಕ. ಯಾಕಂದ್ರೆ ನೀವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ತೊಂದರೆ ತಾಪತ್ರೆಗಳು ಮಾಡ್ಬೋದು. ಮತ್ತೆ ತಂದೆಯ ಜೊತೆಗೆ ವೈಮನಸ್ಸು, ಮನಸ್ತಾಪಗಳು, ವೈರತ್ವಗಳು ಇರುವಂತದ್ದು, ಡಿಫರೆನ್ಸ್ ಆಫ್ ಒಪಿನಿಯನ್ ತುಂಬಾ ಜಾಸ್ತಿ ಇರುತ್ತೆ. ಅದರ ಬಗ್ಗೆ ಗಮನ ಕೊಡಬೇಕು. ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳಾಗಿರ್ಬೋದು, ಮೇಲಧಿಕಾರಿಗಳ ಜೊತೆಗೆ ವೈರತ್ವವನ್ನ ಕಟ್ಕೋಬೇಡಿ. ಇಲ್ಲ ಅಂತಂದ್ರೆ ನಿಮ್ಮ ಆಗುವಂತ ಕೆಲಸ ಕಾರ್ಯಗಳೆಲ್ಲ ಅರ್ಧಕ್ಕೆ ನಿಲ್ಲುವಂತಹ ಸಾಧ್ಯತೆಗಳಿರುತ್ತೆ. ಅದರಿಂದ ತೊಂದರೆ ತಾಪತ್ರೆಗಳನ್ನು ನೋಡುವಂತದ್ದಿರುತ್ತೆ. ಜೊತೆಗೆ ನೋಡಿ, ರೋಗದ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಡಬೇಕು. ಗುರು ವ್ಯಯಸ್ಥಾನದಿಂದ ಸಂಚಾರ ಆಗುವಾಗ ದೃಷ್ಟಿಗೆ ಸಂಬಂಧಪಟ್ಟಂತಹ ದೋಷಗಳಾಗಿರ್ಬೋದು, ಟ್ರಾನ್ಸಿಲ್ಸ್ ಆಗಿರ್ಬೋದು, ಥೈರಾಯ್ಡ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಮೂತ್ರಕೋಶದಲ್ಲಿ ಕಲ್ಲಾಗಿರ್ಬೋದು, ಸ್ತ್ರೀಯರಿಗೆ ಗರ್ಭಕೋಶದ ತೊಂದರೆಗಳಾಯ್ತು, ಮತ್ತೆ ಬ್ಲ್ಯಾಡರ್ ಇಶ್ಯೂಸ್ಗಳಾಗಿರ್ಬೋದು, ಇದೆಲ್ಲ ನೋಡುವಂಥದ್ದಾಗಿರುತ್ತೆ. ತೂಕಗಳು ಜಾಸ್ತಿ ಆಗುವಂಥದ್ದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ರೋಗದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಯಾಕಂದ್ರೆ ಯಾವಾಗ ಗುರು ವ್ಯಯಸ್ಥಾನದಿಂದನೇ ಸಂಚಾರ ಮಾಡ್ತಂದ್ರೆ ಲೀಗಲ್ ಆಗಿರ್ಬೋದು, ಡಿಸ್ಪ್ಯೂಟ್ಸ್ಗಳಾಗಿರ್ಬೋದು ಆಲ್ರೆಡಿ ಓಪನ್ ಆಗಿರುತ್ತೆ. ಹಾಗಾಗಿ ಮದುವೆ ವಿಚಾರ ಮತ್ತೆ ವ್ಯವಹಾರದಲ್ಲಿ ಆಗಿರುವಂತಹ ಅನಾನುಕೂಲತೆಗಳು, ಕೋರ್ಟ್ ಮೆಟ್ಟಿಲುಗಳು ಕೂಡ ಹತ್ತುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಆದಷ್ಟು ತಾಳ್ಮೆಯಿಂದ ಇದ್ದಷ್ಟು ತುಂಬಾ ಉತ್ತಮ. ಯಾಕಂದ್ರೆ ಗುರುವಿನ ಬಲ ಕ್ಷೀಣಿಸ್ತಾ ಇದೆ. ಗುರು ವ್ಯಯಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ಕೆಲವೊಂದು ಅನುಕೂಲಗಳು ಇದೆ, ಕೆಲವೊಂದು ಅನಾನುಕೂಲತೆಗಳಿದೆ. ಮುಖ್ಯವಾಗಿ ವಿದೇಶ ಪ್ರಯಾಣ ಯೋಗ, ಯಾರಿಗೆ ವಿದೇಶದಲ್ಲಿ ಇರ್ತಾರೋ ಅಂಥವ್ರಿಗೆ ತುಂಬಾ ಉತ್ತಮವಾದದ್ದು. ವಿದೇಶದಲ್ಲಿ ಹೋಗಿ ಕೆಲಸ ಕಾರ್ಯಗಳು ಮಾಡಬೇಕು, ಜಾಬ್ ಮಾಡಬೇಕು, ವೃತ್ತಿ ಮಾಡಬೇಕು ಅಂತಂದವರಿಗೆ ತುಂಬಾ ಅದ್ಭುತ. ವೃತ್ತಿ ಮಾಡೋದ್ರಿಂದ ಸ್ವಕ್ಷೇತ್ರ ಬಿಟ್ಟು ಬೇರೆ ಕಡೆಗೆ ನೀವು ಆ ಒಂದು ಅಭಿವೃದ್ಧಿಯನ್ನ ಕಾಣುವಂತಹ ಸಮಯ ಆಗಿರುತ್ತೆ. ಸ್ವಕ್ಷೇತ್ರದಲ್ಲಿದ್ರೆ ವಿನಾಕಾರಣ ತೊಂದರೆಗಳಿರುತ್ತೆ. ಪರಸ್ಥಳವಾಸ,
ಪರದೇಶವಾಸ, ಪರರಾಜ್ಯಗಳ ವಾಸದಲ್ಲಿ ನಿಮಗೆ ಅನುಕೂಲಗಳು, ಅಭಿವೃದ್ಧಿ ಕೂಡ ನೋಡುವಂಥದ್ದಿರುತ್ತೆ. ಸೊ ಹಾಗಾಗಿ ಈ ಗುರುವಿನ ಸಂಚಾರ 1 ವರ್ಷಗಳ ಕಾಲದಲ್ಲಿ ಸುಮಾರಷ್ಟು ಅನುಕೂಲಗಳು ಮತ್ತೆ ಅನಾನುಕೂಲತೆಗಳನ್ನು ಕೂಡ ನೋಡುವಂತ ಸಾಧ್ಯತೆ ಇದೆ. ಏನು ಪರಿಹಾರವನ್ನ ಮಾಡಬೇಕು ಅಂದ್ರೆ ಗುರುವಿಗೆ ಪರಿಹಾರವನ್ನ ಮಾಡ್ಕೊಳ್ಳಿ. ಪ್ರತಿ ಗುರುವಾರ ದಿವಸ ಗುರುವಿನ ವಸ್ತ್ರ ಹಳದಿಯನ್ನ ಅದರ ಜೊತೆಗೆ ಕಡಲೆಕಾಳನ್ನ 3 ವಾರಗಳ ಕಾಲ ಗುರುವಿನ ದೇವಸ್ಥಾನದಲ್ಲಿ ದಾನವನ್ನ ಮಾಡೋದು, ಮತ್ತೆ ಸಿಹಿ ಪ್ರಸಾದವನ್ನ ದಾನದ ಮುಖಾಂತರವನ್ನ ಕೊಡೋದು. ಆದಷ್ಟು ಹಳದಿ ವಸ್ತ್ರದ ಬಳಕೆಯನ್ನ ಕಡಿಮೆ ಮಾಡ್ಕೊಳ್ಳಿ. ಅದರಿಂದ ಅನುಕೂಲ. ಮತ್ತೆ ಹಿತ್ತಾಳೆಯಲ್ಲಿ ಗುರುವಿನ ಯಂತ್ರವನ್ನ ರಚನೆ ಮಾಡು ದೇವಸ್ಥಾನಕ್ಕೆ ಅರ್ಪಣೆ ಮಾಡೋದ್ರಿಂದ ಗುರುವಿನಿಂದ ಆಗುವಂತಹ ನೆಗೆಟಿವ್ ಪ್ರಭಾವವನ್ನ ಕಡಿಮೆ ಮಾಡಿಕೊಳ್ಳುವಂತಹ ಅವಕಾಶಗಳಿರುತ್ತೆ. ಅದರ ಜೊತೆಗೆ ಒಂದು ಹಳದಿ ವಸ್ತ್ರದಲ್ಲಿ ವೈಯಕ್ತಿಕವಾಗಿ ನೀವು ಮಾಡುವಂತಹ ಪ್ರಯೋಗ ಆದ್ರೆ ಹಳದಿ ವಸ್ತ್ರದಲ್ಲಿ ಮತ್ತೆ ಅರಳಿ ವೃಕ್ಷದ ಎಲೆಗಳು, 5 ಎಲೆಗಳು, ಮತ್ತೆ ಒಂದು ಅರಿಶಿಣದ ಕೊಂಬಾಗಿರ್ಬೋದು, ಜೊತೆಗೆ ಕಡಲೆಕಾಳಾಗಿರ್ಬೋದು, ಅದರ ಜೊತೆಗೆ ಸೇರಿಸಿ ನೀವು ಅದನ್ನ ಹರಿಯುವ ನೀರಲ್ಲಿ ಒಂದು ಹರಿದು ಬಿಟ್ರೆ ನಿಮಗೆ ಗುರುವಿನಿಂದ ಆಗುವಂತಹ ಅನಾನುಕೂಲತೆಗಳು ಕಡಿಮೆ ಆಗುತ್ತೆ. ಆದಷ್ಟು ಈ ಬರುವಂತಹ ವರ್ಷದಲ್ಲಿ ಈಶ್ವರನ ಆರಾಧನೆಯನ್ನ ಕೂಡ ಮಾಡೋದ್ರಿಂದ ಗುರುವಿನ ಬಲ ವೃದ್ಧಿಯಾಗಿ ನಿಮ್ಗೆ ಬರುವಂತಹ 1 ವರ್ಷಗಳ ಕಾಲದಲ್ಲಿ ಅನಾನುಕೂಲತೆಗಳು ಕಳೆದಿ ಅನುಕೂಲಗಳಾಗಲಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ.